ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಗಳ ಆವರಣಗಳೇ ಡೆಂಗ್ಯೂ ಉಗಮ ಸ್ಥಾನ ಆಗ್ತಾ ಇದೆಯಾ? ಇದನ್ನ ಕಟ್ಟಿ ಹಾಕಬೇಕಾದವರೇ ಡೆಂಗ್ಯೂ ಓಟಕ್ಕೆ ಕಾರಣ ಆಗ್ತಿದ್ದಾರಾ? ನಗರದ ಸರ್ಕಾರಿ ಮತ್ತೆ ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ ಇದೆಂಥ ನಿರ್ಲಕ್ಷ್ಯ ಅನ್ಸುತ್ತೆ. ಅಲ್ಲಿನ ಸಿಚುವೇಶನ್ ನೋಡ್ತಾ ಇದ್ರೆ ನಗರದ ವಿಕ್ಟೋರಿಯಾ ಆಸ್ಪತ್ರೆ ಮತ್ತೆ ಜಯನಗರ ಸರ್ಕಾರಿ ಆಸ್ಪತ್ರೆ ಇಲ್ಲೆಲ್ಲ ಆಸ್ಪತ್ರೆಗಳ ಆವರಣದಲ್ಲೇ ಕಲುಷಿತ ನೀರು ನಿಂತಿದೆ. ಈ ನೀರಿಂದ ಸೊಳ್ಳೆಗಳು ಹೆಚ್ಚಾಗ್ತಾ ಇದೆ. ರೋಗಿಗಳು ಕೂಡ ಇಲ್ಲಿ ಪರದಾಡಬೇಕಾದ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ಈ ಎರಡೂ ಕಡೆ ಕೂಡ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಒಂದು ಕಡೆ ನಗರದಲ್ಲಿ ಡೆಂಗಿ ಸಾವಿನ ಸವಾರಿ ಹೊರಟಿದ್ರೆ ಮತ್ತೊಂದು ಕಡೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಸ್ಫೋಟ ಆಗ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಆಗಿರಬಹುದು, ಬಿಬಿಎಂಪಿ ಆರೋಗ್ಯ ಇಲಾಖೆ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಸೂಚಿಸಿದೆ. ಅಂದರೆ ಎಲ್ಲೂ ಕೂಡ ನೀರು ನಿಲ್ಲದಿಂದ ನೋಡ್ಕೋಬೇಕು. ಅದರ ಜೊತೆಗೆ ಈ ಎಳ್ನೀರು ತಟ್ಟೆ ಏನು ಈ ಚಿಪ್ಪೇನಿದೆ ಅದು ಕೂಡ ಎಲ್ಲೂ ಕೂಡ ಬಿಸಾಕಬಾರ್ದು ಅನ್ನೋ ನಿರ್ದೇಶನ ಜನಸಾಮಾನ್ಯರಿಗೆ ಕೊಟ್ಟಿದೆ. ಹಾಗಾದರೆ ಸರ್ಕಾರಿ ಆಸ್ಪತ್ರೆ ಆವರಣ ಹೆಂಗಿದೆ ಅನ್ನೋದನ್ನು ಇವತ್ತು ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ರಿಯಾಲಿಟಿ ಚೆಕ್ ಮಾಡಿ ತೋರಿಸ್ತಾ ಇದೆ. ಸದ್ಯ ನಾನಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಕೂಡ ಎಲ್ಲೆಂದರಲ್ಲಿ ನೀರು ನಿಂತಿದೆ. ಅದರ ಜೊತೆಗೆ ಸೊಳ್ಳೆಗಳು ಕೂಡ ಆ ನಿಂತ ನೀರಲ್ಲಿ ಮೊಟ್ಟೆ ಹಾಕ್ತಾ ಇರುವಂಥದ್ದು. ಇದರಿಂದ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಿ ಆಸ್ಪತ್ರೆ ಆವರಣವೇ ಡೆಂಗಿ ಸ್ಫೋಟ ಆಗಲು ಹಾಟ್ಸ್ಪಾಟ್ ಆಗ್ತಾ ಇದೆ. ಅಂದರೆ ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆ ಅಂದರೆ ಜನಸಾಮಾನ್ಯರು ಬರುವಂತಹ ಆಸ್ಪತ್ರೆ. ಇಲ್ಲಿ ಕೂಡ ಏನು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿದ್ದು. ಬಟ್ ನ್ಯೂಸ್ ಫಸ್ಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ನೀರು ನಿಂತಿದ್ದು, ಅದರ ಜೊತೆಗೆ ಎಳ್ನೀರು ಚಿಪ್ಪು ಕೂಡ ಇಲ್ಲಿ ಬಿಸಾಕಿ ಹೋಗಿರುವಂಥದ್ದು. ಇದರಿಂದಲೇ ಎಲ್ಲೋ ಒಂದು ಕಡೆ ಸರ್ಕಾರಿ ಆಸ್ಪತ್ರೆ ಆವರಣವೇ ಡೆಂಗಿ ಸ್ಫೋಟ ಆಗಲು ಕಾರಣ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದು. ಮತ್ತೊಂದು ಆಸ್ಪತ್ರೆಯ ಚಿತ್ರಣವನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಿರೋದು NR ಕಾಲೋನಿಯ ಬಿಬಿಎಂಪಿಯ ಆಸ್ಪತ್ರೆ. ಈ ಆಸ್ಪತ್ರೆ ಗಮನಿಸ್ತಾ ಇದ್ರೆ ಒಂದು ಕಡೆ ಆಸ್ಪತ್ರೆಯ ಮುಂಭಾಗದಲ್ಲೇ ಈ ರೀತಿಯ ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಬೋರ್ಡ್ ಹಾಕಲಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ನೀರಿನ ತೊಟ್ಟಿಗಳು ಕೂಡ ಇರಬಾರ್ದು, ಅದರ ಜೊತೆಗೆ ಏರ್ ಕೂಲರ್ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಡೆಂಗಿ ಹರಡದಂತೆ ಯಾವ ರೀತಿ ಕ್ರಮ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ನ ಕೆಳಗಡೆ ನೀವು ಅದಕ್ಕೆ ವಿರುದ್ಧವಾದ ಚಿತ್ರ ಕಾಣ್ತಾ ಇದೆ. ಇಲ್ಲಿ ಬೋರ್ಡ್ ಇದ್ರೆ ಅಂದರೆ ಎಳ್ನೀರು ಚಿಪ್ಗಳನ್ನು ಬಿಸಾಕಬಾರ್ದು ಅಂತಿದೆ. ಇಲ್ಲಿ ಆ ಬೋರ್ಡ್ ಕೆಳಗಡೆ ಎಲ್ಲೆಂದರಲ್ಲಿ ಬಿಸಾಕಿರುವಂಥದ್ದು. ಇದು NR ಕಾಲೋನಿಯಲ್ಲಿರುವಂತಹ ಬಿಬಿಎಂಪಿ ಆಸ್ಪತ್ರೆ ಮುಂಭಾಗದಲ್ಲಿ ಇರುವಂತಹ ಕಂಡು ಬಂದಂತಹ ದೃಶ್ಯ. ಏನು ಬೋರ್ಡ್ ಹಾಕಿದ್ದಾರೆ ಅದಕ್ಕೆ ವಿರುದ್ಧವಾದಂತಹ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ಸಿಬ್ಬಂದಿ ಕೂಡ ಇಲ್ಲಿ ಏನು ಡೆಂಗಿ ವಿರುದ್ಧವಾಗಿ ಯಾವ ರೀತಿ ಹೋರಾಡಬೇಕಾಗಿತ್ತು ಅದಕ್ಕೆ ವಿರುದ್ಧವಾಗಿರುವಂತಹ ವಾತಾವರಣವನ್ನು ತಮ್ಮ ಆಸ್ಪತ್ರೆಯ ಆವರಣದಲ್ಲೇ ಕಲ್ಪಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.